ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶೇಂಗಾ ಚಿಕ್ಕಿ ಮಾಡೋದನ್ನ ತೋರಿಸ್ತಾ ಇದ್ದೀವಿ. ಮನೆಯಲ್ಲೇ ಸುಲಭವಾಗಿ ಶೇಂಗಾ ಚಿಕ್ಕಿ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಶೇಂಗಾ ತೊಗೊತಾ ಇದ್ದೀನಿ, 1 ಬೌಲಷ್ಟು. ಅದರ ಅಳತೆಯಷ್ಟೇ ಬೆಲ್ಲ ತೊಗೊತಾ ಇದ್ದೀನಿ. ಮತ್ತು ತುಪ್ಪ, 1/4 ಲೋಟ ನೀರು. ಇಷ್ಟಿದ್ರೆ ಸಾಕು. ಮನೆಯಲ್ಲಿ ಸುಲಭವಾಗಿ ಶೇಂಗಾ ಚಿಕ್ಕಿ ರೆಡಿ ಮಾಡ್ಕೋಬೋದು. ಈಗ ಒಂದು ಹಂಚಲ್ಲಿ ಶೇಂಗಾನೆಲ್ಲ ಹುರ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಶೇಂಗಾನ ಚೆನ್ನಾಗಿ ಹುರಿಬೇಕು. ಹೊತ್ತಂಗೆ ಹುರಿಬಾರ್ದು, ಕೈ ಆಡಿಸ್ಕೊತ ಇರಬೇಕು. ಈಗ ಶೇಂಗಾ ಕೆಂಪಾಗಿದ್ದಾವೆ. ಒಂದು ಮರದಲ್ಲಿ ಶೇಂಗಾ ಎಲ್ಲ ಆಗಿದೆ ನೋಡಿ, ಎಲ್ಲ ಕಡೆಗೂ ಚೆನ್ನಾಗಿ ಹುರಿದಿದೆ. ಈಗ ಶೇಂಗಾನ ಒಂದು ಮರದಲ್ಲಿ ಹಾಕ್ಕೊತಾ ಇದ್ದೀವಿ. ಸ್ವಲ್ಪ ಹೊತ್ತದೆಲ್ಲ ಬಿಸಿ ಇದ್ದಿದ್ದೆಲ್ಲ ತಣ್ಣಗಾಗಬೇಕು. ಈ ಕಡೆಗೆ ಒಂದು ಕಡಾಣಿಯಲ್ಲಿ ಬೆಲ್ಲ ಹಾಕ್ಕೊತಾ ಇದ್ದೀನಿ. ಬೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀವಿ. ನೀರು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಕೈ ಆಡ್ಕೊತಾ ಇದ್ದೀವಿ. ಅದು ಚೆನ್ನಾಗಿ ಕುದಿಬೇಕು, ಗಟ್ಟಿಯಾದ ಪಾನಕ ಬರಬೇಕು. ಅಂದರೆ ಮಿಠಾಯಿ ಶೇಂಗಾ ಚಿಕ್ಕಿ ಚೆನ್ನಾಗಾಗುತ್ತೆ. ರಜಾ ಕೊಟ್ಟಾಗ, ಶಾಲೆ ರಜಾ ಬಿಟ್ಟಾಗ ಮಕ್ಕಳು ಮನೆಯಲ್ಲಿ ಏನಾದರೂ ಕೇಳ್ತಾ ಇರ್ತಾರೆ. ಆಗ ಈ ಸ್ವೀಟ್ನ ಮಾಡಿ ಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಮತ್ತು ಹೆಲ್ದಿಯಾಗೂ ಇರುತ್ತೆ. ಶೇಂಗಾ ತುಂಬ ಹೆಲ್ದಿ, ಅದು ಒಳ್ಳೆ ಫ್ಯಾಟ್ ಕಂಟೆಂಟು ಇರುತ್ತೆ ಅದರಲ್ಲಿ. ಈಗ ಈ ಕಡೆಗೆ ಶೇಂಗಾನ ಎಲ್ಲ ಸಿಪ್ಪೆ ಬಿಡಿಸ್ಕೊತಾ ಇದ್ದೀವಿ. ಈ ಥರ ಕೈಯಲ್ಲಾದರೂ ಬಿಡಿಸ್ಕೋಬೋದು. ಈ ಥರ ಈಗ ಎಲ್ಲ ಬಿಡಿಸ್ಕೊಂಡು ಚಪ್ಪರಿಸ್ಕೊಂಡು, ಈಗ ಬೆಲ್ಲ ಪಾನಕ ಬಂದಿದೆ. ಈ ಥರ ನೋಡಿ, ಫುಲ್ಲು ಗಟ್ಟಿಯಾಗಿ ಬಂದಿದೆ. ಗೊತ್ತಾಗಲಿಲ್ಲ ಅಂದರೆ ಒಂದು ತಟ್ಟೆಯಲ್ಲಿ ನೀರು ಹಾಕ್ಕೊಂಡು ಈ ಥರ ಕಲಿಸ್ದಾಗ ಅದು ಉಂಡೆ ಥರ ಸೌಂಡ್ ಬರಬೇಕು. ಅವಾಗೇ ಗೊತ್ತಾಗ್ತೈತಿ ಇದು ಪಾನಕ ಬಂದಿದೆ ಅಂತ. ಈಗ ಶೇಂಗಾ ಹಾಕ್ಕೊಂಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಕೈ ಬಿಡ್ಲಂಗೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಈಗ ಒಂದು ತಟ್ಟೆಯಲ್ಲಿ ಅಥವಾ ಈ ಥರ ತರಕಾರಿ ಹೆಚ್ಚೋ ಮಣೆಯಲ್ಲಿ ಸ್ವಲ್ಪ ತುಪ್ಪ ಸವರ್ಕೊಂಡು ಈ ಥರ ಒಂದು ಲಟ್ಟಣಿಕೆಯಲ್ಲಿ ಕ್ಲೀನಾಗಿ ಶೇಪಲ್ಲಿ ಉದ್ದಿಟ್ಕೊಂಡು ಒಂದು ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಚಾಕು ತಗೊಂಡು ಈಗ ಕಟ್ ಮಾಡ್ಕೊತಾ ಇದ್ದೀವಿ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಈ ಥರ ಬಂದಿದೆ ನೋಡಿ. ತಪ್ಪದೆ ನಮ್ಮ ಚಾನಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.